ನಮಸ್ಕಾರ ಸ್ನೇಹಿತರೆ. ಬಂದ್ರಾ? ಬನ್ನಿ. ನೀವು ತುಂಬ ತರಹದ ಒಂದು ಆತ್ಮಗಳೆಲ್ಲ ನೋಡಿರ್ತೀರ. ಆದರೆ ಅವೆಲ್ಲ ಆತ್ಮಗಳು ಸ್ಮಶಾನದಲ್ಲಿರ್ತಾವೆ ಅಂತೇಳಿ ಎಲ್ರೂ ತಿಳ್ಕೊತಾರೆ. ಆದರೆ ಆ್ಯಕ್ಚುಲಿ ಆತ್ಮಗಳಿರೋದು ಹಾಸ್ಪಿಟ್ಲ್‌ಗಳಲ್ಲಿ. ನೀವು ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಇರೋವಂಥ ಒಂದು ಸ್ಟೋರಿನ ಕೇಳಿರ್ಬೋದು. ನನ್ನ ಚಾನಲ್‌ನಲ್ಲಿ ಇದೆ. ಸೊ ಬೇಕಂದರೆ ಐ ಬಟನಲ್ಲಿ ಹಾಕಿರ್ತೀನಿ, ನೋಡ್ಬೋದು ನೀವು. ಇಲ್ಲ ಲಾಸ್ಟಿಗೆ ಹಾಕು ಅಂದರೆ ಅಲ್ಲೂ ಕೂಡ ಹಾಕಿರ್ತೀನಿ. ಕೆಲವೊಂದು ಸ್ಟೋರಿಗಳು ಹೆಂಗಿರ್ತಾವೆ ಅಂದರೆ ಅಷ್ಟು ಹಾರರ್ ಆಗಿರಲ್ಲ. ಕೆಲವೊಂದು ಸ್ಟೋರಿ ಯಾವ ಥರ ಇರ್ತವೆ ಅಂದರೆ ತುಂಬ ಹಾರರ್ ಆಗಿರ್ತವೆ. ಸೊ ಇದೇ ಥರ ಇವತ್ತು ಒಬ್ಬರು ಸುಷ್ಮಾ ಅನ್ನೋ ಡಾಕ್ಟರ್ ಜೊತೆ ನಡೆದಿರುವಂಥ ಒಂದು ನಿಜವಾದ ಘಟನೆ. ಸೊ ಈ ಸ್ಟೋರಿ ಬಂದ್ಬಿಟ್ಟು ಭೂಪಾಲದಲ್ಲಿ ನಡೆದಿರೋದು. ಸೊ ಅಲ್ಲಿ 5th ಫ್ಲೋರು ತುಂಬ ಹಾರರ್ ಆಗಿರುವಂಥ ಒಂದು ಫ್ಲೋರ್ ಅಂತಲೇ ಹೇಳ್ಬೋದು. ಅಲ್ಲಿರುವಂತಹ ಜನರಿಗೆ, ಡಾಕ್ಟ್ರಿಗೆ, ನರ್ಸ್‌ಗಳಿಗೆ, ಸ್ಟಾಫ್‌ಗಳಿಗೆ ಎಲ್ಲರಿಗೂ ಗೊತ್ತು ಇದು ತುಂಬ ಹಾಂಟೆಡ್ ಪ್ಲೇಸು, ಹಾರರ್ ಪ್ಲೇಸು ಅಂತೇಳಿ. ಯಾಕಂದರೆ ಅಲ್ಲಿ ಬರುವಂತಹ ಪೇಷಂಟ್‌ಗಳು ಆಗಿರ್ಬೋದು, ಅಲ್ಲಿರುವಂತಹ ಅವ್ರ ಪೇಷಂಟ್ ಜೊತೆ ಬಂದಿರುವಂಥ ಪೇರೆಂಟ್ಸ್ ಆಗಿರ್ಬೋದು, ಅವರೆಲ್ಲರೂ ಸೊ ಇಲ್ಲಿ ಯಾರೋ ಅಡ್ಡಾಡ್ತಿದ್ದಾರೆ, ಯಾರೋ ಕಿರ್ಚೋ ಹಾಗೆ ನಂಗೆ ತುಂಬ ಹಿಂಸೆ ಆಗುತ್ತೆ ಇಲ್ಲಿ ಬಂದರೆ ಅಂತೇಳಿ ರಿವ್ಯೂ ಕೊಟ್ಟಿರೋ ತುಂಬ ಕಥೆಗಳು ಇದ್ದಾವೆ ಅಂತೇಳಿ. ಸೊ ಆ 5th ಫ್ಲೋರನ್ನು ಅಲ್ಲಿರುವಂಥ ಡಾಕ್ಟರ್ಸ್‌ಗಳು ಬ್ಯಾನ್ ಮಾಡಿದರು. ಅಂದರೆ ನಿಷೇಧ ಮಾಡಿದರು. ಅಲ್ಲಿ ಯಾರು ಕೂಡ ಹೋಗೋ ಹಾಗೆ ಇಲ್ಲ ಅಂತೇಳಿ. ಸುಷ್ಮಾ ಅನ್ನೋವಳು ತುಂಬ ಓದಿರ್ತಾಳೆ. MBBS ಕೋರ್ಸನ್ನು ಕಂಪ್ಲೀಟ್ ಮಾಡಿಬಿಟ್ಟು ಭೂಪಾಲಲ್ಲಿಗೆ ಹೋಗಿರ್ತಾಳೆ. ಕ್ವಾಸಿಪುರ ಅನ್ನೋ ಊರಿಗೆ ಹೋಗಿರ್ತಾಳೆ. ಅಲ್ಲಿ ಒಂದು ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ಬೇಕಂತೇಳಿ. ತುಂಬ ಇಂಟ್ರೆಸ್ಟ್ ಇರುತ್ತೆ ಇವಳಿಗೆ. ಅಂದರೆ ನಾನು ಜನರಿಗೆ ಹೆಲ್ಪ್ ಮಾಡಬೇಕು, ಜನರ ಜೊತೆ ಒಂದು ಒಳ್ಳೆಯ ಹೆಸರನ್ನು ಮಾಡಬೇಕು ಅಂತೇಳಿ. ಸೊ ಇವಳು ಇಷ್ಟಕ್ಕೊಂದೆಲ್ಲ ಕೆಲಸ ಮಾಡ್ತಿರೋದು ನೋಡಿ ಅವಳು ಸೀನಿಯರ್ಸು ಇವಳ ಮೇಲೆ ಒಂಥರ ಹೊಟ್ಟೆ ಕಿಚ್ಚು. ಸೊ ಇವಳು ಇಷ್ಟಕ್ಕೊಂದು ಕೆಲಸ ಮಾಡ್ತಿದ್ದಾಳಲ್ಲ, ನಮಗೆ ಯಾರು ಕೇರ್ ಮಾಡ್ತಿಲ್ಲಲ್ಲ ಅಂತೇಳಿ ತುಂಬ ಜನ ಇವಳ ಮೇಲೆ ಹೊಟ್ಟೆಗೆ ಕಿಚ್ಚನ್ನು ಪಡ್ತಿದ್ರು. ಇವಳು ಯಾರಿಗೂ ಕೇರ್ ಮಾಡಲಾರ್ದೆ ರಾತ್ರಿ ಅಂದರೆ ರಾತ್ರಿ, ಹಗಲು ಅಂದರೆ ಹಗಲೇ ಯಾವಾಗ ಬೇಕೋ ಆವಾಗ ಕೆಲಸವನ್ನು ಮಾಡ್ತಾನೇ ಇದ್ಲು. ನಿಷ್ಠೆಯಿಂದ ಕೆಲಸನ ಮಾಡ್ತಿದ್ಲು. ಹಾಗೇ ಒಂದಿನ ಕೆಲಸ ಮಾಡ್ತಿರ್ಬೇಕಾದ್ರೆ ನೈಟ್ ಡ್ಯೂಟಿ ಹಾಕಿರ್ತಾರೆ ಇವಳಿಗೆ. ಸೊ ರಾತ್ರಿ 1-2 ಗಂಟೆ ಆಗಿರುತ್ತೆ. ಒಬ್ಬಳು ಹೆಂಗಸು ಡೋರಿಂದ ಕಿರ್ಚ್ತಾ ಬರ್ತಿರ್ತಾಳೆ. ಅಮ್ಮ ನನಗೆ ಹೊಟ್ಟೆ ನೋವು ಅಂತೇಳಿ ಕಿರ್ಚ್ತಾ ಬರ್ತಿರ್ತಾಳೆ. ಸೊ ಅಲ್ಲಿರುವಂಥ ಸ್ಟಾಫು ಯಾರೂ ಇರೋದಿಲ್ಲ. ಬಟ್ ಇವಳೊಬ್ಬಳು ಡಾಕ್ಟರ್ ಇರ್ತಾಳೆ ಮತ್ತು 4-5 ಜನ ಇರ್ತಾರೆ. ಬಟ್ ಅವ್ರು ಬೇರೆ ಒಂದು ಪೇಷಂಟ್ ಜೊತೆ ಬ್ಯುಸಿಯಾಗಿರ್ತಾಳೆ. ಬಟ್ ಇವಳಿಗೆ ನೋಡ್ಕೊಳ್ಳೋರು ಯಾರೂ ಇರಲ್ಲ. ಸೊ ಇವಳು ತುಂಬ ಹಿಂಸೆನ ಪಡ್ತಿರ್ತಾಳೆ. ಹೊಟ್ಟೆ ನೋವು ಅಂತ ಅಂತಿರ್ತಾಳೆ ಅಂತೇಳಿ ಹೊಟ್ಟೆ ಇಟ್ಕೊಂಡು ತುಂಬ ಕಿರ್ಚ್ತಿರ್ತಾಳೆ. ಇವಳು ಅವಳ ಚೇಂಬರಿಂದ ಆಚೆ ಬಂದ್ಬಿಟ್ಟು ನೋಡ್ತಾಳೆ. ಏನಮ್ಮ ನಿನಗೇನಾಗೈತಿ? ಯಾಕೆ ಇಷ್ಟೊಂದು ಅಳ್ತಿದ್ಯಾ ಅಂದಾಗ, ಇಲ್ಲ ಡಾಕ್ಟ್ರೆ ನನಗೆ ತುಂಬ ಹೊಟ್ಟೆ ನೋವ್ತಿದೆ, ನಿಂದ್ರಕ್ಕಾಗ್ತಿಲ್ಲ, ಕೂತ್ಕೊಳ್ಳೋಕ್ಕಾಗ್ತಿಲ್ಲ ಅಂತೇಳಿ ಹೊಟ್ಟೆನ ಹಿಡ್ಕೊಂಡು ಜೋರಾಗಿ ಅಳ್ತಿರ್ತಾಳೆ. ಹೌದಾ, ನಿನ್ನ ಜೊತೆ ಯಾರು ಬಂದಿದ್ದಾರೆ ಅಂತ ಹೇಳಿದಾಗ, ನನ್ನ ಜೊತೆ ಯಾರೂ ಬಂದಿಲ್ಲ, ನಾನು ಒಬ್ಬಳೇ ಬಂದಿದ್ದೀನಿ ಅಂತ ಹೇಳಿದ್ರೆ, ಹೌದಾ ಇದಕ್ಕೆ ನಿನ್ನ ಫಾರ್ಮಿಗೆ ಏನಾರು ಫಿಲ್ ಮಾಡಬೇಕಲ್ಲ ಅಂತೇಳಿ ಹೇಳಿದಾಗ, ನನ್ನ ಜೊತೆ ಯಾರೂ ಬಂದಿಲ್ಲ ಏನು ಮಾಡಲಿ ಅಂದಾಗ ರಿಸೆಪ್ಷನ್ ಹತ್ರ ಹೋಗಿ ಅಲ್ಲಿರುವಂಥ ಫಾರ್ಮನ್ನು ಸ್ಲೋ ಆಗಿ ತೊಗೊಂಡ್ಬಿಟ್ಟು ಇವಳೇ ಫಿಲ್ ಮಾಡಿ ಇವಳೇ ಸೈನ್ ಮಾಡ್ತಿರ್ತಾಳೆ. ಅಲ್ಲಿರುವಂಥ ರಿಸೆಪ್ಷನಿಸ್ಟು ಎಡಗಣ್ಣಿಂದ ಇವಳಿಗೆ ನೋಡ್ತಿರ್ತಾಳೆ. ಯಾಕೆ ಇವಳು ಈ ಥರ ಮಾಡ್ತಿದ್ದಾಳೆ ಅಂತೇಳಿ. ಆದರೆ ಈ ಸುಷ್ಮಾ ಅನ್ನೋಳಿಗೆ ಅನಿಸ್ತಿರತ್ತೆ, ಇವಳು ಯಾಕೆ ನನಗೆ ಹಿಂಗೆ ನೋಡ್ತಿದ್ದಾಳೆ ಅಂತೇಳಿ. ಯಾಕಿರ್ಬೋದು, ನಾನು ಈ ಫಾರಮ್ ಫಿಲಪ್ ಮಾಡಿದ ತಪ್ಪೇನಾರು ಆಯಿತಾ? ಡಾಕ್ಟ್ರುಗಳಿಗೆ ಗೊತ್ತಾದರೆ ನನ್ನ ಕೆಲಸದಿಂದ ಏನಾದ್ರು ಹೊರಗಿರಗೆ ಹಾಕ್ತಾರಾ ಅಂತೇಳಿ ಯೋಚನೆನ ಮಾಡ್ತಾ ಇರ್ತಾಳೆ. ಆದರೆ ಅವಳಿಗೆ ಗೊತ್ತಿರಲ್ಲ ಅಲ್ಲಿ ನಡೆದಿರುವಂಥ ಘಟನೆ ಬೇರೆಯೇ ಅಂತ. ಸೊ ಸರಿ ಅಂತೇಳಿ ಎಲ್ಲ ಕಡೆ ಪೇಷಂಟ್ ತುಂಬಿರುತ್ತೆ ಆ ಹಾಸ್ಪಿಟ್ಲಲ್ಲಿ. ಇವಳಿಗೆ 5th ಫ್ಲೋರಿಗೆ ಕರ್ಕೊಂಡು ಹೋಗೋಣ, ಅಲ್ಲಿ ಯಾರೂ ಕೂಡ ಡಿಸ್ಟರ್ಬ್ ಮಾಡಲ್ಲ, ನಾನು ಕ್ಲೀನಾಗಿ ಇವಳಿಗೆ ಟ್ರೀಟ್ಮೆಂಟನ್ನು ಶುರು ಮಾಡ್ಬೋದು ಅಂಥೇಳಿ ಹೇಳಿ ಯೋಚನೆ ಮಾಡಿ 5th ಫ್ಲೋರಿಗೆ ಕರ್ಕೊಂಡು ಹೋಗ್ತಾಳೆ. ಸೊ ಇವಳು 5th ಫ್ಲೋರಿಗೆ ಕರ್ಕೊಂಡು ಹೋದ್ಮೇಲೆ ಅಲ್ಲಿ ನೋಡ್ತಾಳೆ ತುಂಬ ಕ್ಲೀನಾಗಿರುವಂಥ ಪ್ಲೇಸ್ ಇರುತ್ತೆ. ಬೆಡ್ಗಳು ಎಷ್ಟು ಕ್ಲೀನಾಗಿ ಇಟ್ಟಿರ್ತಾರೆ, ಅಲ್ಲಿರುವಂಥ ಇನ್ಸ್ಟ್ರೂಮೆಂಟ್ಸ್ಗಳು ಎಷ್ಟು ಕ್ಲೀನಾಗಿರ್ತವೆ ಅಂದರೆ ಈ ಸದ್ದೇ ಕಸ ಹುಡುಗಿ ಇಟ್ಟಿರೋ ರೇಂಜಿಗೆ ಅಷ್ಟು ಕ್ಲೀನಾಗಿ ಇರ್ತವೆ. ಸೊ ಇದನ್ನೆಲ್ಲ ನೋಡಿ ಸುಷ್ಮಾ ಅಂತಾಳೆ, ಅಯ್ಯೋ ಇಷ್ಟು ಚೆನ್ನಾಗಿರುವಂಥ ರೂಮನ್ನು ಬಿಟ್ಟು ಸುಮ್ಮನೆ ನಿಷೇಧ ಮಾಡಿದಾರಲ್ಲ ಅಂತೇಳಿ ಯೋಚನೆ ಮಾಡಿಬಿಟ್ಟು, ಸರಿ ಅಮ್ಮ ಇಲ್ಲಿ ಕುಂಡ್ರು ಅಂತೇಳಿ ಕುಂಡ್ರಿಸ್ತಾಳೆ ಆ ಹೆಂಗಸಿಗೆ. ಆ ಹೆಂಗಸು ಅಲ್ಲೇ ಕೂತಿರ್ತಾಳೆ. ಆದರೆ ಈ ಸುಷ್ಮಾ ಡಾಕ್ಟ್ರಿಗೆ ಅಲ್ಲಿ ಇರುವಂತಹ ಇನ್ಸ್ಟ್ರೂಮೆಂಟು ಕೈಗೆ ಸರಿಯಾಗಿ ಸಿಗ್ತಿರಲ್ಲ. ಅಂದರೆ ಕೆಲವೊಂದು ಇರ್ತವೆ, ಕೆಲವೊಂದು ಇರಲ್ಲ. ಅಷ್ಟು ಆ ರೇಂಜಿಗೆ ಇಟ್ಟಿದ್ರು. ಸೊ ಕೆಲವೊಂದು ಈ ರೂಮಲ್ಲಿದ್ದರೆ ಕೆಲವೊಂದು ಸ್ವಲ್ಪ ಬೇರೆ ರೂಮಲ್ಲಿ ಇರ್ತಿದ್ವು. ಸೊ ಆ ಥರ ಎಲ್ಲ ಇಟ್ಟಿರಬೇಕಾದ್ರೆ ಇವಳಿಗೆ ಅಂದರೆ ಇವಳು ಕಿರಿಚ್ತಿರೋದನ್ನು ನೋಡಿಬಿಟ್ಟು ಇವಳಿಗೆ ಸಡನ್ನಾಗಿ ಯಾವ ವಸ್ತು ಎಲ್ಲಿದ್ದಾವೆ ಅಂತಲೇ ಗೊತ್ತಾಗ್ತಿರಲಿಲ್ಲ. ಆ ರೇಂಜಿಗೆ ಆಡ್ತಿದ್ಲಂತ ಅವಳು. ಸರಿ ಅಂತೇಳಿ ಹಂಗಟ್ ಹಿಂಗಟ್ ಮಾಡಿ ಇಲ್ಲಿ ಸಿಗಲಿಲ್ಲ ಅಂತ ಪಕ್ಕದ ರೂಮಿಗೆ ಹೋಗಿ ಆ ಇನ್ಸ್ಟ್ರೂಮೆಂಟ್ ತರಕ್ಕಂತ ಹೋಗ್ತಾಳೆ. ವಾಪಸ್ ಬರಬೇಕಾದ್ರೆ ಈ ಹೆಂಗಸು ಅಲ್ಲಿ ಇರೋದೇ ಇಲ್ಲ.
ಸೊ ಹಾಗೆ ಎದ್ದು ಹೋಗಿರ್ತಾಳೆ. ಇವಳಿಗೆ ಶಾಕ್ ಆಗುತ್ತೆ. ಇಷ್ಟೊತ್ತಿಲ್ಲಿ ಹೆಂಗಸು ಕೂತೋಳು ಎಲ್ಲೋದ್ಲು ಅಂತೇಳಿ. ಸೊ ಹುಡುಕ್ಯಾಡ್ತಾ ಅಕ್ಕ ಪಕ್ಕ ಎಲ್ಲ ಹುಡುಕ್ಯಾಡ ತಳ ಗ್ರೌಂಡ್ ಫ್ಲೋರಿಗೆ ಬಂದು ರಿಸೆಪ್ಷನಿಸ್ಟ್ ಹತ್ರ ಕೇಳ್ತಾಳೆ, ಇಲ್ಲೊಬ್ಳು ಹೆಂಗಸಿದ್ಲಲ್ಲ ನೀನೇನಾರು ನೋಡ್ದ ಅಂತೇಳಿ. ಇಲ್ಲ ನಾನು ಯಾವ ಹೆಂಗಸಿಗೂ ನೋಡಿಲ್ಲ, ನಾನೊಂದು ಫಾರ್ಮ್ ಇಟ್ಟೆ ಅದನ್ನಾರು ನೋಡ್ದ ಅಂದಕ್ರ. ಇಲ್ಲ ಯಾವ ಫಾರ್ಮು ಇಲ್ಲ ಇಲ್ಲಿ, ಯಾಕೆ ಈ ಥರ ಕೇಳ್ತಿದ್ಯಾ ಅಂದಕ್ರ. ಡಾಕ್ಟರ್ ಹೇಳ್ತಾರೆ, ಇಲ್ಲ ಒಬ್ಳು ಹೆಂಗಸ್ ಬಂದಿದ್ಲು, ನಾನು ನೋಡಿದೆ ಅವಳಿಗೆ, ಮೇಲೆ ಫಿಫ್ತ್ ಫ್ಲೋರಿಗೆ ಕರ್ಕೊಂಡು ಹೋದೆ, ಟ್ರೀಟ್ಮೆಂಟ್ ಶುರು ಮಾಡ್ಬೇಕು ಅನ್ಕೊಂಡೆ, ಬಟ್ ಇನ್ಸ್ಟ್ರೂಮೆಂಟ್ಗಳು ಸಿಗಲಿಲ್ಲ ಅಂತೇಳಿ ಆ ಕಡೆ ಈ ಕಡೆ ಹುಡುಕ್ಯಾಡ್ಕೊಂಡು ಬಂದಾಕ್ರ ಆ ಹೆಂಗಸ್ ಇರಲಿಲ್ಲ, ತಳಗೇನಾರು ಬಂದಿರ್ಬೋದಾ ಅಂತೇಳಿ. ಅವಾಗ ರಿಸೆಪ್ಷನಿಸ್ಟ್ ಹೇಳ್ತಾಳೆ ಒಂದು ಶಾಕಿಂಗ್ ಆಗಿರುವಂಥ ಸ್ಟೋರಿನ. ಹೌದು, ನೀನು ಆಗಲೇ ಯಾಕೆ ಆ ಥರ ಆಡ್ತಿದ್ದೆ, ಯಾರೋ ಬಂದವ್ರು ನಮ್ನಿ, ಏನೋ ಫಾರ್ಮನ್ನು ಫಿಲಪ್ ಮಾಡೋರು ನಮ್ನಿ, ಯಾಕೆ ನೀನು ಆ ಥರ ಆಡ್ತಿದ್ದೆ, ಸೊ ಏನಾಗಿದೆ ನಿನಗೆ, ಒಬ್ಬೊಬ್ಬಳೇ ಅಷ್ಟಕ್ಕೊಂದೆಲ್ಲ ಮಾತಾಡ್ತಿದ್ದೆಯಲ್ಲ, ಅದಕ್ಕೆ ನಾನು ನಿನ್ಗೆ ಹಂಗೆ ನೋಡ್ತಿದ್ದೆ ಎಡಗಣ್ಣಿಂದ ಅಂತೇಳಿ ಹೇಳಿದ್ದು. ಹೌದಾ, ಇಲ್ಲ ಒಬ್ಳು ಹೆಂಗ್ಸ್ ಬಂದಿಲ್ಲ ಅವಳ ಜೊತೆನೇ ನಾನು ಮಾತಾಡ್ತಿದ್ದೆ ಯಾಕ್ರು. ಇಲ್ಲಮ್ಮ ಅಂದಾರ. ಹೌದಾ ಬಾ ಸಿ ಸಿ ಕ್ಯಾಮ್ರಾ ಚೆಕ್ ಮಾಡೋಣ ಅಂತೇಳಿ ಇಬ್ಬರು ಹೋಗಿ ಸಿ ಸಿ ಕ್ಯಾಮ್ರಾನೇ ಚೆಕ್ ಮಾಡ್ತಾಳೆ. ಆವಾಗ ಈ ಸುಷ್ಮಾ ಗೊತ್ತಾಗತ್ತೆ, ಅಲ್ಲಿ ಯಾವ ಹೆಂಗಸು ಇರಲ್ಲ, ಏನು ಇರಲ್ಲ, ಒಬ್ಬಳೇ ಮಾತಾಡ್ತಿರ್ತಾಳೆ. ಹೌದಾ ಹಂಗ ಅಂತೇಳಿ. ಬಟ್ ಇವು ಸುಷ್ಮಾಗೆ ನಂಬಕ್ಕೆ ಆಗಲ್ಲ, ಇಲ್ಲೊಬ್ಬ ಹೆಂಗಸಿದ್ದಾಳೆ ಹಾಸ್ಪಿಟ್ಲಲ್ಲಿ, ಬಟ್ ನಾನು ಹುಡುಕಿಬೇಕಂತೇಳಿ ಅಲ್ಲಿರುವಂತಹ ಎಲ್ಲ ಡಾಕ್ಟ್ರುಗಳಿಗೆ ಕೇಳಿಬಿಟ್ಟು ಅವರಿಗೆಲ್ಲ ಕರ್ಕೊಂಡು ಒಂದು ಗುಂಪು ಮಾಡಿ ಮೇಲೆ ಕರ್ಕೊಂಡು ಹೋಗ್ತಾಳೆ ಫಿಫ್ತ್ ಫ್ಲೋರಿಗೆ. ಫಿಫ್ತ್ ಫ್ಲೋರಿಗೆ ಕರ್ಕೊಂಡು ಹೋಗೋಣ, ಎಲ್ಲರೂ ನೋಡ್ತಾರೆ, ಆ ಕಡೆ ಈ ಕಡೆ ಎಲ್ಲ ನೋಡ್ತಾರೆ, ಬಟ್ ಆ ಹೆಂಗಸು ಎಲ್ಲೂ ಕೂಡ ಇರೋಲ್ಲ. ಆ ಸಮಯಕ್ಕೆ ಡಾಕ್ಟರ್ಗಳು ಏನು ಮಾಡ್ತಾರೆ, ಸರಿ ಬಿಡು ಇಲ್ಲಿ ಯಾವ ಹೆಂಗಸು ಇಲ್ಲ, ನೀನು ತಲೆ ಕೆಡಿಸ್ಕೋಬೇಡ, ಸುಮ್ಮನೆ ಬಾ ಅಂತೇಳಿ ಎಲ್ಲರೂ ಬಾಕಲ್ ಕಡೆ ಮುಖ ಮಾಡಿ ನಿಂತಿರ್ಬೇಕಾದ್ರೆ, ಸೊ ಹಿಂದುಗಡೆಯಿಂದ ಯಾರೋ ಒಬ್ಬರು ರಪ್ಪನೆ ಪಾಸ್ ಆಗೋರು ರೇಂಜಿಗೆ ಕಾಣಿಸುತ್ತೆ. ಸೊ ಅವಾಗ ಡಾಕ್ಟ್ರುಗಳ ಹತ್ರ ಇಲ್ಲಿ ಯಾರು ಇರ್ತಾರೆ, ಇಷ್ಟಕ್ಕೊಂದು ಗಲೀಜಾಗಿದೆ ಇಲ್ಲಿ. ಸೊ ಇವ್ಳು ಹೇಳ್ತಾಳೆ ಇಷ್ಟಕ್ಕೊಂದು ಕ್ಲೀನಾಗಿದೆ ಅಂತೇಳಿ, ಬಟ್ ಇಲ್ಲಿ ಎಷ್ಟಕ್ಕೊಂದು ಗಲೀಜಾಗಿದೆ ಏನಿದು ಅಂತೇಳಿ ಹೇಳ್ತಾರೆ. ಇವ್ಳು ಸುಷ್ಮಾಗೆ ಒಂಥರ ಶಾಕಲ್ಲೇ ಇರ್ತಾಳೆ. ಆಗಲೇ ಅಷ್ಟು ಕ್ಲೀನಾಗಿತ್ತು, ಬಟ್ ಇವಾಗ ಇಷ್ಟಕ್ಕೊಂದೆಲ್ಲ ಗಲೀಜಾಗಿದೆಯಲ್ಲ, ಏನು ಸುದ್ದಿ, ಈ ರೇಂಜಿಗೆ ಇವಳು ಇಲ್ಲಿ ಹೆಂಗೆ ಟ್ರೀಟ್ಮೆಂಟ್ ಮಾಡೋಕ್ಕೆ ಸಾಧ್ಯ ಅಂತೇಳಿ ಎಲ್ಲ ಡಾಕ್ಟ್ರುಗಳು ಹೇಳಿದಾಗ, ಸೊ ಇವಳು ಶಾಕಲ್ಲಿರ್ತಾಳೆ. ಆಗಲೇ ಅಷ್ಟು ಕ್ಲೀನಾಗಿತ್ತು, ಬಟ್ ಇವಾಗ ಇಷ್ಟಕ್ಕೊಂದು ಗಲೀಜಾಗಿದೆಯಲ್ಲ, ಹೆಂಗೆ ಸಾಧ್ಯ ಅಂತೇಳಿ ಯೋಚನೆ ಮಾಡಿ ಅಷ್ಟು ಹೊರಡಬೇಕು ಇನ್ನೇನು ಅನ್ನೋಷ್ಟರೊಳಗೆ ಈ ಸುಷ್ಮಾನವಳು ಒಂದ್ಸಲ ಹಿಂದೆ ತಿರುಗಿ ನೋಡ್ತಾಳೆ. ಆ ಸಮಯಕ್ಕೆ ಅಲ್ಲೊಬ್ಳು ಹೆಂಗಸ್ ಕೂತಿರ್ತಾಳೆ. ಆವಾಗ ಹೆಂಗಸ್ ಹೇಳ್ತಾಳೆ, ನೀವು ವಾಪಸ್ ಬರಲ್ವಾ, ನನಗೆ ಟ್ರೀಟ್ಮೆಂಟ್ ಕೊಡಲ್ವಾ ಅಂತಾಳೆ. ಆವಾಗ ಸಡನ್ನಾಗಿ ಶಾಕ್ ಆಗಿಬಿಡುತ್ತೆ ಎಲ್ಲರಿಗೂ, ಇಷ್ಟೊತ್ತಿರ್ಲಾರ್ದವ್ರು ಇಲ್ಲಿ ಹೆಂಗೆ ಬಂದರು ಅಂತೇಳಿ. ಸ್ನೇಹಿತರೆ, ಈ ಕಥೆನ ಹೇಳಿದಿರೋ ಉದ್ದೇಶ ಏನಪ್ಪ ಅಂದರೆ, ನಮಗೆ ಕೆಲವೊಬ್ಬರಿಗೆ ಹಾರರ್ ಮೂವಿ ಅಂದರೆ ತುಂಬ ಇಷ್ಟ, ಹಾರರ್ ಸ್ಟೋರಿ ಅಂದರೆ ತುಂಬ ಇಷ್ಟ. ಆದರೆ ಇನ್ನು ಕೆಲವೊಬ್ಬರಿಗೆ ಇವುಗಳ ಮೇಲೆ ನಂಬಿಕೆನೇ ಇರಲ್ಲ. ಸೊ ಅವರವರ ವಿವೇಚನೆಗೆ ಬಿಟ್ಟಿದ್ದು ಅವೆಲ್ಲ, ನಾವೇನು ಹೇಳೋಕ್ಕಾಗಲ್ಲ. ಸೊ ನಂಬಿದರೆ ನಂಬಿ, ಇಲ್ಲ ಅಂದರೆ ಬಿಟ್ಬಿಡಿ, ತಲೆ ಕೆಡಿಸ್ಕೋಬೇಡಿ. ಸೊ ಆಲ್ವೇಸ್ ಪಾಸಿಟಿವ್ ಆಗಿರಬೇಕು, ನೆಗೆಟಿವ್ ಆಗಿರಬಾರ್ದು ಅಂತಲೇ ನಾನು ಈ ಕಥೆಯಲ್ಲಿ ಹೇಳಕ್ಕೆ ಬಂದಿರೋದು. ಥ್ಯಾಂಕ್ ಯು.